ಕೆಲವರು ತಿಳಿದಂತೆ ನಾವು ಗೊಡ್ಡು ಪರಿಸರವಾದಿಗಳಲ್ಲ, ಅಂದರೆ ಅಭಿವೃದ್ಧಿ ವಿರೋಧಿ ಪರಿಸರವಾದಿಗಳಲ್ಲ. ಹದವಾದ ಪ್ರಾಚೀನ ಚಿಂತನೆಯೂ ಇರಲಿ, ಹದವಾದ ವೈಜ್ಞಾನಿಕ ಚಿಂತನೆಯೂ ಇರಲಿ, ಅಂತಹ ಒಂದು ಹಳೆ ಬೇರು, ಹೊಸ ಚಿಗುರು ಈ ಚಿಂತನೆ ನಮ್ಮದು. ಈಗ ಪ್ರಸ್ತಾವನೆಯಲ್ಲಿರುವ ಯೋಜನೆಗಳು ಬೇಡ್ತಿ ಬರದಾ ಜೋಡಣೆ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಇವುಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ನಮಗೆ 10 ನಿಮಿಷ ಕೊಟ್ಟಿದ್ದಾರೆ, ಅದರ ಮೊದಲು ಇದ್ದದ್ದು 15 ನಿಮಿಷ ಆಗಿತ್ತು. ನಮ್ಮ ಸಿದ್ಧತೆ 15 ನಿಮಿಷಕ್ಕೇ ಇದೆ. ಈ ಯೋಜನೆಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ಅತಾರ್ಕಿಕ ಸಣ್ಣ ನದಿಗಳು ಇವುಗಳು ಬೇಗ ಬತ್ತುತ್ತವೆ. ಬೇರೆ ರಾಜ್ಯಗಳ ನದಿಗಳು 100 ಕಿಲೋಮೀಟರ್ ಹರಿತವೆ, 1000 ಕಿಲೋಮೀಟರ್ ತನಕ ಹರಿಯುವ ನದಿಗಳು ಕೂಡ ಇದ್ದಾವೆ. ಅವುಗಳು ಅಷ್ಟು ಸುಲಭವಾಗಿ ಬತ್ತುವುದಿಲ್ಲ, ಅಂದರೆ ಆರಿ ಹೋಗೋದಿಲ್ಲ. ನಮ್ಮ ಜಿಲ್ಲೆಯ ನದಿಗಳು, ಅದರಲ್ಲೂ ಈ ಅಘನಾಶಿನಿ ಮತ್ತು ಬೇಡ್ತಿ ನದಿಗಳು ಇಲ್ಲಿಯೇ ಸಮೀಪದಲ್ಲಿ ಹುಟ್ಟಿ ಇಲ್ಲಿಯೇ ಸಮೀಪದಲ್ಲಿ ಸಾಗರವನ್ನು ಸೇರ್ತಕ್ಕಂಥ ಸಣ್ಣ ಸಣ್ಣ ನದಿಗಳು. ಅದರಿಂದ ಇಂಥ ನದಿಗಳ ನೀರನ್ನು ಎತ್ತಿ ಆಚೆ ಒಯ್ಯೋಕ್ಕೆ ಬರೋದಿಲ್ಲ ಅನ್ನೋದು ಅರ್ಥವೇ ಆಗಲಿಲ್ಲವಲ್ಲ ಅಂತ. ಇದು ಅತಾರ್ಕಿಕ. ಅದಕ್ಕಾಗಿ ಅತಾರ್ಕಿಕ. ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ಊಹೆ ಮಾಡಿದ್ರೆ, ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತು ಬಯಲು ಪ್ರದೇಶದಲ್ಲಿರ್ತಕ್ಕಂಥ ನದಿಗಳು, ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಒಯ್ದು ಕೂಡಿಸುವುದು ಸುಲಭ. ಆದರೆ ಘಟ್ಟದ ಪ್ರದೇಶದಲ್ಲಿ ಹರಿತಾ ಇರತಕ್ಕಂಥ ನದಿಗಳನ್ನು ಜೋಡಿಸುವುದು ತುಂಬ ಕ್ಲಿಷ್ಟ, ಹೆಚ್ಚು ಖರ್ಚು ಬರ್ತದೆ, ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ. ಇದು ಅರ್ಥವಾಗಲಿಲ್ಲವಲ್ಲ ಅನ್ನೋದೇ ಇದು ಅತಾರ್ಕಿಕ ಎಂಬುತ್ತ ನಾವು ಹೇಳೋದಕ್ಕೆ ಕಾರಣ. ಇದು ಅವೈಜ್ಞಾನಿಕ. ಯಾಕಂತಂದರೆ ಯಾವ ಪ್ರದೇಶಗಳಿಗೆ ಇಲ್ಲಿ ನೀರನ್ನು ಒಯ್ಯಲಾಗ್ತದೆಯೋ ಆ ಪ್ರದೇಶದಲ್ಲಿ ಈಗಾಗಲೇ ನೀರಾವರಿ ವ್ಯವಸ್ಥೆಗಳು ಇದ್ದಾವೆ. ಆದರೆ ಅವುಗಳ ಸಮರ್ಪಕವಾದ ನಿರ್ವಹಣೆ ಇಲ್ಲ. ಅದನ್ನು ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ. ಸಮರ್ಪಕವಾದ ನಿರ್ವಹಣೆ ಆದರೆ ಬೇರೆ ಕಡೆ ನೀರು ಒಯ್ಯೋ ಪ್ರಸಂಗ ಈಗ ಹೇಳ್ತಾ ಇರೋ ಜಿಲ್ಲೆಗಳಿಗೆ ಬರೋದಿಲ್ಲ ಅಂಥೇಳಿ ಅನೇಕ ತಜ್ಞರು ಹೇಳಿದ್ದಾರೆ. ಆಮೇಲೆ ಆ ಬಯಲುಸೀಮೆಯ ಮಣ್ಣಿಗೆ ಒಂದು ವಿಶೇಷವಾದ ಗುಣ ಇದೆ. ಕಡಿಮೆ ನೀರಿಗೆ ಕೂಡ ಬೆಳೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಮಣ್ಣಿನ ಗುಣ ಎಲ್ಲ ಕಡೆ ಒಂದತ್ತ ಇರೋದಿಲ್ಲ. ಬಯಲುಸೀಮೆಯ ಪ್ರದೇಶದ ಮಣ್ಣಿನ ಗುಣ ಬೇರೆ, ಮಲೆನಾಡಿನ ಪ್ರದೇಶದ ಮಣ್ಣಿನ ಗುಣ ಬೇರೆ. ಇದನ್ನು ಮಣ್ಣಿನ ತಜ್ಞರು ಹೇಳ್ತಾರೆ. ಹಾಗಾಗಿ ಅತಿಯಾದ ನೀರಿನ ಬಳಕೆ ಆಯಿತು ಅಂತಂದ್ರೆ ಅಲ್ಲಿಯ ಮಣ್ಣಿನ ಆರೋಗ್ಯ ಕೆಡ್ತದೆ. ಆಮೇಲೆ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಹೆಚ್ಚು ನೀರಿನ ಅಪೇಕ್ಷೆ ಇರತಕ್ಕಂಥ ಬೆಳೆಗಳಲ್ಲ. ಹೀಗೆಲ್ಲ ಇರುವಾಗ ಇಲ್ಲೇ ನೀರನ್ನು ಅಲ್ಲಿಗೆ ಒಯ್ಯತಕ್ಕಂಥ ಆಲೋಚನೆ ಅವೈಜ್ಞಾನಿಕ ಅಲ್ಲದೆ ಇನ್ನೇನು. ಆದ್ದರಿಂದ ಬಯಲುಸೀಮೆಯ ನಾಗರಿಕರ ನಮ್ಮ ಕಳಕಳಿ, ಈ ಯೋಜನೆಯಿಂದ ನಿಮಗೂ ಪ್ರಯೋಜನ ಇಲ್ಲ, ನಿಮಗೂ ಹಾನಿಯೇ ಇದೆ. ಆದರೆ ನೀವು ಕೂಡ ನಮ್ಮ ಹೋರಾಟದ ನಮ್ಮ ಜೊತೆ ಬನ್ನಿ ಅಂತೇಳಿ ನಾವು ಕರೀತಾ ಇದ್ದೀವಿ. ಇಲ್ಲಿಯ ಪರಿಸರದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಆಗಲೇ ವಿಜ್ಞಾನಿಗಳು ಅನೇಕ ಹಂತದಲ್ಲಿ ತಿಳಿಸಿದ್ದಾರೆ. ಘಟ್ಟದ ಪ್ರದೇಶದಲ್ಲಿ ದೀರ್ಘವಾದ ಕಾಲುವೆಗಳು, ಅಲ್ಲಲ್ಲಿ ಸ್ವರಂಗಗಳು, ಇವುಗಳ ಕಾರಣದಿಂದ
ಭೂಕುಸಿತದ ಸಂಭವ ಇನ್ನೂ ಜಾಸ್ತಿ ಆಗ್ತದೆ. ಭೂಕುಸಿತದಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ನಾವೆಲ್ಲ ಕಂಡಿದ್ದೇವೆ, ಕೆಲವರು ಅನುಭವಿಸಿದ್ದೇವೆ ಕೂಡ. ಅದು ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥ ಅಪಾಯ ಇದೆ. ಆಮೇಲೆ ಇಲ್ಲಿಯ ನದಿಯ ನೀರನ್ನು ಭಾಗಶಃ ಆ ಕಡೆ ಒಯ್ದರೂ ಕೂಡ ಇಲ್ಲಿಯ ಕೆರೆ, ಬಾವಿ ಮೊದಲಾದವುಗಳಿಗೆ ಅಂತರ್ಜಲ ಮರುಪೂರ್ಣ ಕಡಿಮೆ ಆಗ್ತದೆ. ಹೀಗಾಗಿ ಈ ಜಿಲ್ಲೆಯ ಬಹುತೇಕ ಭಾಗದ ಅಂತರ್ಜಲ ಇನ್ನಷ್ಟು ಕುಸಿತವಾಗ್ತಕ್ಕಂಥ ಅಪಾಯ ಈ ಯೋಜನೆಗಳು ಜಾರಿಯಾದರೆ ಖಂಡಿತಕ್ಕೂ ಇವೆ. ನಮಗೇನೆ ಸ್ವರ್ಣವಲ್ಲಿಯ ಮಠಕ್ಕೇನೆ ನೇರವಾಗಿ ಅದರ ಪರಿಣಾಮ ತಾಗಲಿಕ್ಕಿದೆ. ಸ್ವರ್ಣವಲ್ಲಿಯ ಮಠ ಇರೋ ಸ್ಥಳಕ್ಕೆ ಸ್ವಲ್ಪ ಮೇಲೆ ಶಾಲ್ಮಲಾ ನದಿಗೆ ಅಣೆಕಟ್ಟು ಈ ಯೋಜನೆಯಲ್ಲಿ ಪ್ರಸ್ತಾವನೆಯಲ್ಲಿದೆ. ಹಾಗಾಗಿ ನಮಗೇನೆ ಇನ್ನು ಕೆಲವೇ ದಿನಗಳಲ್ಲಿ ನದಿಯ ನೀರನ್ನು ಅವಲಂಬಿಸ್ತೇವೆ ನಾವು. ಅದೇ ಥರ ಇನ್ನೂ ಉಳಿದ ಮಠಗಳಿಗೂ ಅದೇ ಸಮಸ್ಯೆ ಇರ್ತದೆ. ಈ ರೀತಿ ನಿಮಗೂ ಅನೇಕರಿಗೆ ಆ ಸಮಸ್ಯೆ ಖಂಡಿತ ಬರ್ತದೆ. ಒಟ್ಟಾರೆ ಆ ನದಿಯ ನೀರು ಹರಿತಾ ಇದ್ದರೆ ಒಂದು ಅದನ್ನು ಅವಲಂಬಿಸಿಕೊಂಡು ಇರ್ತಕ್ಕಂಥ ಜನಗಳು, ಕೃಷಿ ಮೊದಲಾದವುಗಳು ಇನ್ನಷ್ಟು ಕಷ್ಟಕ್ಕೊಳಗಾಗ್ತವೆ. ಇದಕ್ಕಿಂತ ಹೆಚ್ಚಾಗಿ ಮರುಪೂರ್ಣ ಬಹಳ ಮುಖ್ಯ. ಅಂತರ್ಜಲ ಉಳಿಯುವುದಕ್ಕೆ, ಅಂದರೆ ಭೂಮಿಯ ಒಳಗೆ ನೀರಿನ ಪ್ರಮಾಣ ಉಳಿಯುವುದಕ್ಕೆ ಅಂತರ್ಜಲ ಪರಿಪೂರ್ಣ ಮಾಡ್ತಕ್ಕಂಥ ಕೆಲಸ ಮಧ್ಯಗಳು ಮಾಡ್ತಾ ಇರ್ತವೆ. ಅವುಗಳ ನೀರಿನ ಹರಿವನ್ನು ಕಡಿಮೆ ಮಾಡ್ತು ಅಂತಂದರೆ ಅಂತರ್ಜಲ ಇನ್ನಷ್ಟು ಕೆಳಗೆ ಹೋಗಿ ನಮ್ಮ ಜಿಲ್ಲೆ ಇನ್ನಷ್ಟು ಬರಪೀಡಿತ ಜಿಲ್ಲೆ ಆಗ್ತಕ್ಕಂಥ ಒಂದು ಅಪಾಯ ಇದರಿಂದ ಇದೆ. ಬಹುಶಃ ಇದೆಲ್ಲ ಸಂಗತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮುಂದೆ ಕುಮಾರಸ್ವಾಮಿಯವರು ನಮ್ಮ ತಿಳಿಸ್ಲಿಕ್ಕೆ ಇದ್ದಾರೆ. ಹಾಗೆ ಕೃಷಿ ಮೇಲೆ ದುಷ್ಪರಿಣಾಮ ಇದೆ. ಘಟ್ಟ ಮೇಲೆ, ಕೃಷಿ ಮೇಲೆ ಕೂಡ ದುಷ್ಪರಿಣಾಮ ಇದೆ. ವಿಶೇಷವಾಗಿ ಘಟ್ಟದ ಕೆಳಗೆ ನದಿಯ ನೀರು ಹೋಗೋದು ಕಡಿಮೆ ಆದಾಗ ಸಮುದ್ರದ ಉಪ್ಪು ನೀರು ಒಳಗೆ ಬರ್ತದೆ ಸಹಜವಾಗಿ. ಆ ಘಟ್ಟದ ಕೆಳಗಿನ ಭೂಮಿಗಳು ಕೃಷಿ ಯೋಗ್ಯತೆ ಕಳ್ಕೊಳ್ತವೆ. ಹಾಗೆ ಘಟ್ಟದ ಮೇಲಿಂದ ಗಣಕ ನೀರು, ಸಿಲ್ಟ್ ವಾಟರ್ ಕೆಳಗೆ ಹೋಗೋದು ಕಡಿಮೆ ಆದಾಗ ಮೀನುಗಾರಿಕೆಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳ್ತದೆ. ಇದನ್ನು ಮೀನುಗಾರಿಕೆ ತಜ್ಞರು ಇನ್ನಷ್ಟು ವಿವರವಾಗಿ ಹೇಳಿದ್ದಾರೆ. ಹೀಗೆ ಇವೆಲ್ಲ ಇಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಇದ್ದಾವೆ, ಇನ್ನೂ ಅನೇಕ ಇದ್ದಾವೆ, ಕೆಲವನ್ನು ಮಾತ್ರ ನಾವು ಲೆಕ್ಕ ಮಾಡಿದ್ದೇವೆ. ಹಾಗಾಗಿ ಈ ಯೋಜನೆ ಇಲ್ಲಿಯವರೆಗೂ ಹಾನಿ ಪ್ರಯೋಜನವಿಲ್ಲ, ಅಲ್ಲಿಯವರೆಗೂ ಹಾನಿ ಪ್ರಯೋಜನವಿಲ್ಲ. ಯಾರಿಗೆ ಪ್ರಯೋಜನ ಆಗಿದ್ದರೆ ಬಹುಶಃ ಮೂರನೇ ಯಾರಿಗೂ ಪ್ರಯೋಜನ ಇದೆ ಅಂತ ಕಾಣ್ತದೆ. ಅದಕ್ಕೆ ನಮ್ಮ ಕಳಕಳಿ ಏನು ಅಂತಂದರೆ, ಎಲ್ಲಿ ಬಯಲ್ನಾಡಿನಲ್ಲಿ ನೀರು ಕಡಿಮೆ ಇದೆ ಅಂತ ಹೇಳ್ತೀರೋ ಅಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡಿಸ್ರಿ. ಎಲ್ಲಿ ನಗರಗಳಲ್ಲಿ ನೀರಿನ ಕೊರತೆ ಇದೆ ಅಲ್ಲೆಲ್ಲ ಮಳೆ ನೀರಿನ ಕೊಯ್ಲು ಮಾಡೋದು ಕಡ್ಡಾಯ ಅಂತ ಈಗಾಗಲೇ ನಿಯಮ ಮಾಡಿದ್ದಾರೆ ಕೆಲವು ನಗರಗಳಲ್ಲಿ. ಹಾಗೆಯೇ ಯಾವ ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೋ ಆ ಜಿಲ್ಲೆಗಳ ರೈತರಿಗೆ ಒಂದು ಕಡ್ಡಾಯ ನಿಯಮ ಮಾಡಿರಿ, ನೀರಿನ ಕೊಯ್ಲು ಮಾಡೋದು ಕಡ್ಡಾಯ ಅಂಥೇಳಿ. ಆವಾಗ ಅವರ ಮಣ್ಣಿನ ಆರೋಗ್ಯಕ್ಕೆ ಕೂಡ ತೊಂದರೆ ಆಗೋದಿಲ್ಲ ಮತ್ತು ನೀರಿನ ಅವಶ್ಯಕತೆ ಅದು ಕೂಡ ಇನ್ನಷ್ಟು ಪೂರೈಕೆ ಆಗ್ತದೆ. ಗಾಂಧೀಜಿ ಹೇಳಿದಂಥ ಒಂದು ಮಾತಿದೆ, ಪ್ರಕೃತಿಗೆ ಮನುಷ್ಯನ ಆಸೆಗಳನ್ನು ಪೂರೈಸುವ ಶಕ್ತಿ ಇದೆ, ದುರಾಸೆಗಳನ್ನಲ್ಲ. ಆದರೆ ದುರಾಸೆಗೆ ಅಥವಾ ಅತಿ ಆಶೆಗೆ ಒಳಗಾಗಿ ಈ ಯೋಜನೆಗಳನ್ನು ಮಾಡಿದರೆ ಮುಂದೆ ಅನೇಕ ಅನರ್ಥಗಳಾಗ್ತವೆ, ಶಾಶ್ವತವಾದ ಅನರ್ಥಗಳು. ಅವುಗಳನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ತಿರುಗಿ ತುಂಬಿಕೊಳ್ಳಲಾರದಷ್ಟು ದೊಡ್ಡ ನಷ್ಟ ಆಗಲಿಕ್ಕಿದೆ. ಮುಂದೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಅನುಭವಕ್ಕೆ ಬಂದಾಗ ಆಮೇಲೆ ತಿರುಗಿ ಈ ಕಾಲುವೆಗಳನ್ನು ಮುಚ್ಚುತ್ತೀರಾ, ಸುರಂಗಗಳನ್ನ ಮತ್ತೆ ಮುಚ್ಚುತ್ತೀರಾ, ನಾಶವಾದ ಅರಣ್ಯವನ್ನು ಹಾಗೆಯೇ ಬೆಳೆಸ್ತೀರಾ, ಇದೆಲ್ಲಕ್ಕಿಂತಲೂ ನಾಶವಾದ ಬದುಕನ್ನು ಪುನಃ ಕಟ್ಟಿಕೊಡ್ತೀರಾ. ಹಾಗಾಗಿ ಇಂಥ ಶಾಶ್ವತವಾದ ವಿನಾಶವನ್ನು ತಂದಿಡತಕ್ಕಂಥ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ. ಕನಿಷ್ಠ ಪಕ್ಷ ಇನ್ನಷ್ಟು ಪ್ರಾಮಾಣಿಕವಾಗಿ ವಿಮರ್ಶೆಯನ್ನಾದರೂ ಮಾಡಿ. ಪ್ರಾಮಾಣಿಕ ವಿಮರ್ಶೆ ಆದರೆ ಇದನ್ನು ಕೈ ಬಿಡಬೇಕು ಅನ್ನೋ ಅಭಿಪ್ರಾಯನೇ ಬರ್ತದೆ, ಅದಕ್ಕೆ ನಮ್ಮ ವಿಶ್ವಾಸ ಇದೆ. ಇದೇ ಸಂದರ್ಭದಲ್ಲಿ
ಗಾಯದ ಮೇಲೆ ಬರ ಎಳೆದ ಹಾಗೆ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆ ಅದು ಕೂಡ ಮುಂದೆ ಬರ್ತಾ ಇದೆ. ಅದರಿಂದಲೂ ಕೂಡ ಅನೇಕ ಭೂಕುಸಿತದ ದುಷ್ಪರಿಣಾಮಗಳು ಆಗ್ತವೆ. ಬಹುಶಃ ಇನ್ನಷ್ಟು ಜಾಸ್ತಿ ದುಷ್ಪರಿಣಾಮ ಅದರಿಂದ ಆಗ್ತದೆ. ನೋಡಿ ಗಾಯದ ಮೇಲೆ ಬರ ಹೇಗಿದೆ ಅಂಥೇಳಿ. ಅರಣ್ಯ ಅತಿಕ್ರಮಣದಾರರು ಎಲ್ಲೋ ಜೀವನ ಕಂಡುಕೊಳ್ತಾ ಇದ್ದರು, ಆದರೆ ಇವತ್ತು ಅವರನ್ನು ಕೂಡ ಅಲ್ಲಿಂದ ಎಬ್ಬಿಸ್ತಾ ಇದ್ದಾರೆ. ತೀರಾ ಅನ್ಯಾಯವಾಗ್ತಾ ಇದೆ. ಆ ಅರಣ್ಯ ಅತಿಕ್ರಮಣದಾರರ ಅತಿಕ್ರಮಣ ಸಕ್ರಮ ಮಾಡಲಿಕ್ಕೆ ಬರೋದಿಲ್ವೇ? ಅದಕ್ಕೆ ಕ್ರಮಗಳು ನಮ್ಮಲ್ಲಿ ಇಲ್ವೇ? ಹಿಂದೆಲ್ಲ ಮಾಡಿಲ್ವೇ? ಆತ್ಮೀಯ ಬಂಧು ಭಗಿನಿಯರೇ, ರಾಷ್ಟ್ರೀಯ ಜಲಾಭಿವೃದ್ಧಿ ಮಂಡಳಿ NWDA ಅವರ ಪ್ರಸ್ತಾವನೆಯಲ್ಲಿ ಇಡೀ ರಾಷ್ಟ್ರದಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಈ ರೀತಿಯ ನದಿ ಜೋಡಣೆಗಳಿದ್ದಾವೆ. ಅವುಗಳೆಲ್ಲವನ್ನೂ ನಾವು ವಿರೋಧಿಸ್ತಾ ಇಲ್ಲ. ಯಾಕಂದರೆ ಬೇರೆ ಪರಿಸರದಲ್ಲಿ ಇರತಕ್ಕಂಥ ನದಿ ಜೋಡಣೆಗಳ ಅದರ ಪರಿಣಾಮಗಳೇ ಬೇರೆ. ಪಶ್ಚಿಮ ಘಟ್ಟಗಳಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಜೋಡಣೆಯ ಪರಿಣಾಮಗಳೇ ಬೇರೆ. ಆದ್ದರಿಂದ ಪಶ್ಚಿಮ ಘಟ್ಟಗಳಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಜೋಡಣೆಯನ್ನು ಮಾತ್ರವೇ ನಾವು ವಿರೋಧಿಸ್ತಾ ಇದ್ದೇವೆ. ಉಳಿದವುಗಳು ನಾವು ಕೂಡ ಬೆಂಬಲಿಸ್ತಕ್ಕಂಥವರಾಗಿದ್ದೇವೆ. ಈ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಯಾವ ಪಕ್ಷದ ವಿರುದ್ಧವೂ ಅಲ್ಲ, ಯಾವ ಪಕ್ಷದ ಪರವಾಗಿಯೂ ಅಲ್ಲ. ಇದು ಯೋಜನೆ ವಿರುದ್ಧವಾಗಿ ಮಾತ್ರ ಹೋರಾಟ. ಇವತ್ತು ಜಿಲ್ಲೆಯ ಸ್ಥಿತಿ ಹೇಗಿದೆ? ಅಡಿಕೆ ಎಲೆಚುಕ್ಕಿಯಂತಹ ರೋಗದಿಂದ ಅತಿ ಗಂಭೀರ ಸಮಸ್ಯೆ ರೈತರು ಹೈರಾಣಾಗಿದ್ದಾರೆ. ಇವತ್ತು ಇಂಥ ಸ್ಥಿತಿಯಲ್ಲಿ ಇದೊಂದು ಬಂದು ಎರಗಿದ್ರಿಂದ ನಮ್ಮ ಜನ ತುಂಬ ದಿಗಿಲಾಗಿದ್ದಾರೆ. ಮತ್ತೆ ಅನೇಕರು ಹೇಳ್ತಾ ಇದ್ದಾರೆ, ಏನಿಲ್ಲ, ನಾವು ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗೋದನ್ನು ತಗೊಂಡ್ಬರ್ತೀವಿ ಅಷ್ಟೇ, ಅವರಿಗೇನು ತೊಂದರೆ ಆಗೋದಿಲ್ಲ ಅಂತೇಳಿ ಮತ್ತೆ ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗ್ತೇನೆ ಅನ್ನೋದು ಎಲ್ಲಿ ನೋಡಿದ್ದೀರಿ? ಘಟ್ಟದ ಕೆಳಗೆ ಬಹುತೇಕ ಘಟ್ಟದ ಕೆಳಗಿನ ನದಿಗಳು ತುಂಬ ನೀರಿದ್ದಂಗೆ ಕಾಣ್ತದೆ. ನೀವು ನೋಡ್ಬೋದು. ಕಾರವಾರದ ಹತ್ರ ಗಂಗಾವಳಿ ನದಿ, ಕುಮಟಾದ ಹತ್ರ ಅಘನಾಶಿನಿ ನದಿ, ಹಾಗೆ ಶರಾವತಿ ನದಿ ಸ್ವಲ್ಪ. ಹೀಗೆ ಅಲ್ಲಿ ನೋಡಿದಾಗ ತುಂಬ ಅಗೂಲವಾಗಿ ನೀರಿರ್ತದೆ, ತುಂಬ ನೀರಿದೆ ಅಂತ ಅನಿಸ್ತದೆ. ಆದರೆ ಘಟ್ಟದ ಮೇಲಿಂದ ನೋಡಬೇಕು ಇದನ್ನು. ಯಾಕಂದ್ರೆ ನೀರು ಒಯ್ತಾ ಇರೋದು ಘಟ್ಟದ ಮೇಲೆ ಪ್ರದೇಶದಿಂದ. ಅಲ್ಲಿ ಈ ನದಿಗಳಿಗೆಲ್ಲ ಅನೇಕ ಉಪನದಿಗಳಿದ್ದಾವೆ. ಈಗ ಒಯ್ತಾ ಇದ್ದಿರೋದು ಆ ಉಪನದಿಗಳಿಂದ. ಹಾಗಾಗಿ ಅಲ್ಲಿ ನೀರು ಬಹಳ ಕಡಿಮೆ ಇದೆ. ಅಂಥ ಸ್ಥಳದಿಂದ ನೀರನ್ನು ಒಯ್ಯಿದರೆ ಏನಾಗಬಹುದು? ನೀರಿಲ್ಲದ ಕಡೆಗಳಿಂದ ನೀರು ಒಯ್ಯಿದ್ರೆ ಏನಾಗಬಹುದು? ನೀರು ತೀರಾ ಕಡಿಮೆ ಇದ್ದ ಸ್ಥಳಗಳಿಂದ ನೀರು ಒಯ್ದು ನೀರಾಗಬಹುದು. ರಕ್ತಹೀನತೆಯಿಂದ ಬಳಲ್ತಾ ಇರುವವನ ಕಡೆ ರಕ್ತದಾರ ಕೇಳ್ದಂಗೆ ಆಗ್ತದೆ. ಅವನು ಬದುಕ್ತಾರೇನು ಮುಂದೆ? ಆದ್ದರಿಂದ ಈ ಯೋಜನೆಗಳನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ. ಆದರೆ ಕೆಲವರು ಕೇಳ್ತಾರೆ, DPR ಮಾಡಲಿಕ್ಕಾದ್ರೂ ಅವಕಾಶ ಕೊಡಿ ಅಂತ. DPR ವಿಸ್ತೃತ ಯೋಜನಾ ವರದಿ ಈಗ ಮಾಡೋ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಅದಕ್ಕಾದ್ರೂ ಅವಕಾಶ ಕೊಡಿ. ವಿಸ್ತೃತ ಅಧ್ಯಯನ ಮಾಡ್ತೀವಿ ನಾವು, ಇದು ಸಾಧ್ಯವೋ ಅಲ್ಲೋ ಅಧ್ಯಯನ ಮಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬಹುದಲ್ಲ ನೀವು ಅಂತ ಅವ್ರು ಕೇಳ್ತಾರೆ ನಮ್ಮನ್ನು. ಅದಕ್ಕೂ ನಾವು ವಿರೋಧಿಸ್ತೀವಿ. ಯಾಕೆ? ಹಿಂದೆ ನಮಗೆ ಈ ಅನುಭವ ಆಗಿದೆ. DPR ಮಾಡೋದಕ್ಕೆ ಸರ್ಕಾರದ ವಿಜ್ಞಾನಿಗಳು ಬರಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಅವರು ಇಲ್ಲಿಂದ ವರದಿ ಕೊಡೋದು ಏನನ್ನ ಯೋಜನೆ ಪರವಾಗಿಯೇ ವರದಿ ಕೊಡ್ತಾರೆ. ಅವರು ತಪ್ಪು ವರದಿಯನ್ನೇ ಕೊಡ್ತಾರೆ. ಹಿಂದೆ ಈ ಅನುಭವ ನಮಗಾಗಿದೆ. ಹೀಗಾಗಿ DPR ಕೂಡ ನಾವು ವಿರೋಧಿಸಬೇಕಾಗಿದೆ. ಈ ಒಂದು ಹೋರಾಟ ಅಹಿಂಸಾತ್ಮಕವಾದ ಹೋರಾಟ. ಬಂಧುಗಳ ನೆನಪಿಡಿ, ಇದೆಲ್ಲ ಹಿಂಸಾತ್ಮಕ ರೂಪಕ್ಕೆ ತಿರುಗಬಾರ್ದು, ಆದರೆ ಅಷ್ಟೇ ಪ್ರಬಲವಾಗಿರಬೇಕು. ಅಹಿಂಸಾತ್ಮಕವಾಗಿ ಪ್ರಬಲ ಹೋರಾಟ ಮಾಡಬಹುದು ಅನ್ನೋದನ್ನು ನಮಗೆ ಗಾಂಧಿಯವರು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿಯಾಗೋದಕ್ಕೆ ಪ್ರಯತ್ನ ಮುಂದುವರೆದರೆ ನಾವು ಸತತ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ. ಜಿಲ್ಲೆಯ ಜನರು ಒಗ್ಗಟ್ಟಿನಿಂದ ಈ ಹೋರಾಟದಲ್ಲಿ ತೊಡಗಬೇಕು. ಒಗ್ಗಟ್ಟು ಬಹಳ ಮುಖ್ಯ. ಇಲ್ಲಿ ಏನೇ ಭೇದಗಳಿದ್ದರೂ ಇವತ್ತೆಲ್ಲರೂ ಒಟ್ಟಿ ಬಂದಿದ್ದಾರೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಸಂಘಟನೆಗಳು, ಎಲ್ಲ ತಾಲೂಕಿನವರು, ಎಲ್ಲ ಪ್ರದೇಶದವರು ಇವತ್ತಿಲ್ಲಿ ಒಟ್ಟಿ ಬಂದಿದ್ದಾರೆ. ಇದೇ ರೀತಿಯ ಒಗ್ಗಟ್ಟನ್ನು ಇಟ್ಟುಕೊಂಡು ಅಹಿಂಸಾತ್ಮಕವಾದ ಪ್ರಬಲವಾದ ಹೋರಾಟ
ಮುಂದುವರಿದ ಪ್ರಸಂಗ ಬಂದರೆ ನಾವೆಲ್ಲ ಮುಂದುವರಿಸಬೇಕಾಗತ್ತೆ ಅನ್ನೋದು ನಮ್ಮ ಕಳಕಳಿ. ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು. ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳ ಎಲ್ಲ ಸಂಸದರು, ಎಲ್ಲ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಭಾವನೆಗಳನ್ನು ಒಟ್ಟಿಗೆ ಹೋಗಿ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಮುಂದಿನ ಎಲ್ಲ ಹಂತದಲ್ಲಿ ಆ ಎಲ್ಲರ ಸಹಕಾರ ನಮಗೆ ಬೇಕು. ಅಲ್ಲ, ಅವರೇ ಮುಂದೆ ನಿಲ್ಲಬೇಕು, ಜನಪ್ರತಿನಿಧಿಗಳೇ ಮುಂದೆ ನಿಲ್ಲಬೇಕು. ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಮುಟ್ಟಿಸ್ತಕ್ಕಂಥವ್ರು ಆದ್ದರಿಂದನೇ ಅವರು ಜನಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿಗಳು. ಆದ್ದರಿಂದ ಅವರೆಲ್ಲ ಈ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ. ಹಿಂದೆ ಕೂಡ ಮಾಡಿಕೊಟ್ಟಿದ್ದಾರೆ, ಈಗಾಗಲೇ ಮಾಡಿಕೊಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡಿಕೊಡ್ತಾರೆ ಅಂಥೇಳಿ ವಿಶ್ವಾಸದಲ್ಲಿದ್ದೇವೆ. ವಿರೋಧ ನಮಗೆ ಬೇಡ ಇಷ್ಟೇ ನಾವು ಹೇಳ್ತಾ ಇಲ್ಲ, ನಮಗೆ ಏನು ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಇದನ್ನು ಅನೇಕ ಸಲ ಹೇಳಿದ್ದೀವಿ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇದು ಬರೀ ನಾವು ಮಾತ್ರ ಹೇಳಿದ ಮಾತಲ್ಲ. 1999ನೇ ಇಸ್ವಿ ಜನವರಿ 23, 24, 25ರಂದು TSS ಅಟ್ಟದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಪೂರಕ ಅಭಿವೃದ್ಧಿ ಏನು ಬೇಕು ಅನ್ನೋದನ್ನು ಎಲ್ಲ ವಿಷಯದ ತಜ್ಞರನ್ನು ಸೇರಿಸಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾಗಿದೆ. ಆ ಕಾರ್ಯಕ್ರಮದಲ್ಲಿ ಹೊರಹೊಮ್ಮಿರುವ ಅನೇಕ ನಿರ್ಣಯಗಳ ಪೈಕಿ ಒಂದು ನಿರ್ಣಯ ಹೀಗಿದೆ: ಮುಳುಗಡೆ ಜೀವವೈವಿಧ್ಯತೆಯ ನಾಶಕ್ಕೆ ಅವಕಾಶ ಇಲ್ಲದಂತೆ, ಮುಳುಗಡೆಗೆ ಅವಕಾಶ ಇಲ್ಲದಂತೆ, ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬೇಕು. ಹರಿನೀರಿನ ಸಹಜ ವೇಗದಲ್ಲೇ ವಿದ್ಯುತ್ ಉತ್ಪಾದನೆ ಕೂಡ ಸೇರಿದಂತೆ ಅಂತರ್ಜಲದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕಾಗಿದೆ. ಅದನ್ನು ನಮ್ಮೆಲ್ಲ ನದಿಗಳಿಗೆ ಮಾಡಿ ಅಂಥೇಳಿ ಆ ದಿವಸ ಸಮಾವೇಶದಲ್ಲಿ ಪ್ರಧಾನ ನಿರ್ಣಯ ಬಂದಿತ್ತು. ನದಿಗಳು ಅವುಗಳು ಕೂಡ ಜೀವಗಳೇ. ಭಗವಂತನ ಸೃಷ್ಟಿಯಲ್ಲಿ ನದಿಗಳು ಕೂಡ ಜೀವಗಳು, ಅಥವಾ ಇನ್ನೂ ಹೆಚ್ಚು ಹೇಳಬೇಕಂದ್ರೆ ಅವುಗಳ ದೇವತೆಗಳು. ಆದ್ದರಿಂದ ಅವರಿಗೆ ದೇವರು ಪರಮಾತ್ಮ ಹರಿಯುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಉಪನಿಷತ್ನಲ್ಲಿ ಒಂದು ಮಾತು ಬರ್ತದೆ: ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯು ಅನ್ಯಾ ನದ್ಯಸ್ಯಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪತಿಚ್ಯು ಅನ್ಯಾಹ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಯಾವ ನದಿಗಳು ಪೂರ್ವಕ್ಕೆ ಹರಿಬೇಕು, ಯಾವ ನದಿಗಳು ಪಶ್ಚಿಮಕ್ಕೆ ಹರಿಬೇಕು, ಇದು ಭಗವಂತನ ಆಜ್ಞೆ ಅಂಥೇಳಿ. ಅದನ್ನು ನಾವು ಬದಲಾಯಿಸಿದರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡು ಹಾಗೇನೆ. ನಮಗೆ ಹೇಗೆ ಬದುಕುವ ಸ್ವಾತಂತ್ರ್ಯ ಇದೆಯೋ ಹಾಗೆ ಆ ನದಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇದೆ. ನೈಸರ್ಗಿಕ ಸ್ವಚ್ಛ ಉಳಿಸಿಕೊಳ್ತಕ್ಕಂಥ ಹಕ್ಕನ್ನು ನದಿಗಳಿಗೆ ನೀಡಬೇಕು, ಅಂತಹ ಕಾನೂನು ನಿರ್ಮಾಣ ಆಗಬೇಕು ಅನ್ನೋಂಥ ಒಂದು ಬೇಡಿಕೆ ಕೂಡ ಇವತ್ತು ಈ ನಿರ್ಣಯದಲ್ಲಿ ನೀವು ಬಂದು ಗಮನಿಸಿರಬಹುದು. ನಮ್ಮ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷಭೇದ ಮರೆತು ಒಟ್ಟಿಗೆ ಸೇರಿದ್ದಾರೆ. ಆದರೂ ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ತೀವ್ರವಾದ ಚರ್ಚೆಯನ್ನೇ ಮಾಡಿದ್ದಾರೆ. ಚರ್ಚೆ ಇರಲಿ, ಆದರೆ ಹೋರಾಟದಲ್ಲಿ ಒಗ್ಗಟ್ಟಿರಲಿ. ಒಗ್ಗಟ್ಟಾಗದಿದ್ದರೆ ಬಹಳ ದೊಡ್ಡ ಅಪಾಯ ಇದೆ. ಕೇಳಿಕೊಳ್ಳಿ, ಎಲ್ಲ ಜನಪ್ರತಿನಿಧಿಗಳು ಕೂಡ ಕೇಳಿಕೊಳ್ಳಿ. ಒಗ್ಗಟ್ಟಾಗಿ ಹೋರಾಟ ಮಾಡದಿದ್ದ ಮುಂದೆ ದೊಡ್ಡ ಅಪಾಯ ಇದೆ. ಏನಂತಂದರೆ ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಕಾಲ ಬರ್ಬೋದು.